ದರ್ಶನ್ ಅವರ ಅಪ್ಪಟ ಅಭಿಮಾನಿಯಾಗಿರುವ ರಜತ್ ಕಿಶನ್ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟು ಕಾವು ಹೆಚ್ಚಿಸಿದ್ರು. ದೊಡ್ಡ ಮನೆಯಲ್ಲಿ 50 ದಿನ ಕಳೆದಿರುವ ಸ್ಪರ್ಧಿಗಳು ಅವರನ್ನ ನೋಡಿ ಬೆಚ್ಚಿ ಬಿದ್ದಿದ್ರು. ರಜತ್ ಅವರ ಖಡಕ್ ಆಟಕ್ಕೆ ತ್ರಿವಿಕ್ರಮ್ ಹಾಗೂ ಉಗ್ರಂ ಮಂಜು ಪೈಪೋಟಿ ನೀಡ್ತಿದ್ರು. ದೊಡ್ಡ ಮನೆಗೆ ಕಾಲಿಟ್ಟ ಕೆಲವೇ ದಿನಗಳಲ್ಲಿ ರಜತ್ ಕಿರುತೆರೆ ಪ್ರೇಕ್ಷಕರ ಕಣ್ಣಿಗೆ ಬಿದ್ದಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಲಾಯರ್ ಜಗದೀಶ್ ಹೊರಬಂದ ಮೇಲೆ ಹನುಮಂತ ಮತ್ತು ರಜತ್ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಮನೆಯೊಳಗೆ ಹೋಗಿದ್ದಾರೆ. ಇದರ ಬಳಿಕ ಶೋಭಾ ಶೆಟ್ಟಿ ಎಂಟ್ರಿ ಕೊಟ್ಟು ಬಿಗ್ ಬಾಸ್ ಮನೆಯಲ್ಲಿ ಧೂಳೆಬ್ಬಿಸಿದ್ರು. ಸದ್ಯ ದೊಡ್ಡ ಮನೆಯಲ್ಲಿ ಬಿರುಗಾಳಿ ಎಬ್ಬಿಸಿರುವ ರಜತ್ 1 ವಾರಕ್ಕೆ ಪಡೆಯುವ ಸಂಭಾವನೆ ಎಷ್ಟು ಎನ್ನುವುದರ ಮಾಹಿತಿ ಹೊರಬಿದ್ದಿದೆ. ಮನೆಗೆ ಕಾಲಿಟ್ಟ ಒಂದೆರಡೇ ದಿನದಲ್ಲಿ ರಜತ್ ಹಾಗೂ ಗೋಲ್ಡ್ ಸುರೇಶ್ ಮಧ್ಯೆ ಜಗಳ ನಡೆದಿತ್ತು. ರಜತ್ ನಡವಳಿಕೆಗೆ ಸುರೇಶ್ ಬೇಸತ್ತು ಹೋಗಿದ್ರು. ಇದಲ್ಲದೆ ಇವರ ಪದಬಳಕೆಯನ್ನ ಮೋಕ್ಷಿತಾ, ಹನುಮಂತ, ಶೋಭಾ ಶೆಟ್ಟಿ ತೀವ್ರವಾಗಿ ವಿರೋಧಿಸಿದ್ರು. ಹೀಗೆ ಮೊದಲ ವಾರದಿಂದಲೂ ರಜತ್ ಬಿಗ್ ಬಾಸ್ ಮನೆಯಲ್ಲಿ ಒಂದಲ್ಲ ಒಂದು ವಿಚಾರಕ್ಕೆ ಗಲಾಟೆ ಸೃಷ್ಟಿಸಿ ಕಾವು ಹೆಚ್ಚಿಸುತ್ತಿದ್ರು. ಇದೀಗ ಬಂದಿರುವ ಮಾಹಿತಿಯ ಪ್ರಕಾರ ರಜತ್ 1 ವಾರಕ್ಕೆ 90,000ದಿಂದ 1 ಲಕ್ಷ ರೂಪಾಯಿ ಸಂಭಾವನೆ ಪಡೆಯುತ್ತಿದ್ದಾರೆ ಎನ್ನಲಾಗಿದೆ. ಕೆಲವು ವರದಿಗಳ ಪ್ರಕಾರ ರಜತ್ ಅವರನ್ನ ಬಿಗ್ ಬಾಸ್ ಮನೆಯೊಳಗೆ ಕಾಲಿಡಲು 1.20 ಲಕ್ಷ ಸಂಭಾವನೆ ಕೇಳಿದ್ದರಂತೆ. ಆದರೆ ಟೀಮ್ ಅವರೊಂದಿಗೆ ಮಾತನಾಡಿ 80,000 ಆಫರ್ ನೀಡಿತ್ತು ಎನ್ನಲಾಗಿದೆ. ಬಳಿಕ ಬಹುದಿನಗಳ ಕಾಲ ಚರ್ಚೆ ಮಾಡಿ ಕೊನೆಗೆ ಈ ಮೇಲಿನ ಹಣಕ್ಕೆ ರಜತ್ ಬಿಗ್ ಬಾಸ್ ಮನೆಗೆ ಬರಲು ಗ್ರೀನ್ ಸಿಗ್ನಲ್ ನೀಡಿದ್ದರಂತೆ. ಆದರೆ ಈ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿಗಳು ಅವರ ಕುಟುಂಬ ಅಥವಾ ಕಲರ್ಸ್ ಕನ್ನಡ ವಾಹಿನಿಯಿಂದ ಬಂದಿಲ್ಲ. ರಜತ್ ಬಿಗ್ ಬಾಸ್ ಮನೆಯಲ್ಲಿ ಹಲ್ಚಲ್ ಎಬ್ಬಿಸಿ ಎಲ್ಲರನ್ನೂ ನಿಬ್ಬೆರಗಾಗುವಂತೆ ಮಾಡಿದ್ರು. ಇವರ ಖಡಕ್ ಆಟಕ್ಕೆ ಮನೆ ಮಂದಿ ಸುಸ್ತಾಗಿ ಹೋಗಿದ್ದಲ್ಲದೆ ಕೆಲವರು ಅವರ ಪದಬಳಕೆಯಿಂದ ಕೆಂಡಾಮಂಡಲವಾಗಿದ್ರು. ಆದರೆ ಇದೀಗ ರಜತ್ ಬಿಗ್ ಮನೆಯ ಟ್ರೋಫಿ ರೇಸ್ನಿಂದ ಹೊರಬಿದ್ದಿದ್ದಾರೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.